ಹೊಳಿತಾ ಇದೆಯಲ್ಲ? ಹೌದಪ್ಪ. ಯಾರಾದ್ರೂ ಸಂಬಂಧಿಕರು ಬಂದಿದ್ದಾರ ಅದಕ್ಕೆ? ಇಲ್ಲಪ್ಪ. ನೋಡಪ್ಪ, ಇನ್ನು 2 ದಿನದಲ್ಲಿ ಹುಣ್ಣಿಮೆ ಬಂತಲ್ವಾ, ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡ್ಬೇಕು. ಅದಕ್ಕೋಸ್ಕರ ಮನೆಯನ್ನು ಶುದ್ಧ ಮಾಡಿದ್ದೇನೆ ಅಷ್ಟೇ. ಓ, ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟವಾದ ಹಬ್ಬ ಅಲ್ವಾ ಅದಕ್ಕೆ? ಹೌದಪ್ಪ, ಗೌರಿ ಹಬ್ಬ ಅಷ್ಟೇ ಅಲ್ಲ, ಅದ್ರ ಜೊತೆ ನಾಗರ ಪಂಚಮಿ ಇವೆಲ್ಲ ಕೆಲವೊಂದು 2-3 ಹಬ್ಬಗಳು ಹೆಣ್ಮಕ್ಳಿಗೆ ತುಂಬಾ ಶ್ರೇಷ್ಠವಾದ ಹಬ್ಬವಾಗಿದೆಪ್ಪ. ಅದಕ್ಕೆ ಮನೆಯಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ಈ ನಿಮ್ಮ ಕಂದನಿಂದ ಮುಡಿಗೆ ಹೂ ಮುಚ್ಚಲಾಗ್ತದೆ. ಇದೇನು ತಂದೆ ಹೀಗೆ ಕೇಳ್ತಾ ಇದ್ಯಾ? ನೋಡಪ್ಪ, ನೀನ್ ನನ್ನ ಮೈದುನ ಅಷ್ಟೇ ಅಲ್ಲಪ್ಪ, ನೀನು ನನ್ನ ಪಾಲಿಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಹೆತ್ತ ಮಗನಿದ್ದಾಗೆ. ಹೀಗಿರ್ಬೇಕಾದ್ರೆ ತಾಯಿಗೆ ಮುಡಿಗೆ ಹೂ ಮುಡಿಸಲು ನೀನ್ ನನ್ನ ಹತ್ರ ಮುಡಿಸು ಚಂದ ಮುಡಿಸು. ದಂಡನಿಲ್ಲದ ಸಮಯದಲ್ಲಿ ಪಿಂಡದೊಂದಿಗೆ ಸರಸ ಮಾಡುವ ಎಣ್ಣೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಎಷ್ಟು ದಿನದಿಂದ ನಡೀತಾ ಇದ್ದೆ ನಿಮ್ಮಿಬ್ಬರ ಪ್ರೀತಿ ಪ್ರೇಮ. ಏನ್ ಮಾತಾಡ್ತಾ ಇದೀಯಣ್ಣ? ನಿನ್ನ ಕ್ರೂರವಾದ ಮಾತನ್ನು ಕೇಳಲಾರೆ ಅಣ್ಣ, ಕೇಳಲಾರೆ. ಸೀತೆಯಂತಿರುವ ನನ್ನ ಅಕ್ಕೆ ಮೇಲೆ ಕೆಟ್ಟ ಶಬ್ದ ನುಡಿಬೇಡಣ್ಣ. ಪ್ರೀತಿಗಾಗಿ ನಿನ್ನ ತಮ್ಮ ಅಧರ್ಮ ತುಳಿಯುವ ಪಾಪಿ ನಾನಲ್ಲಣ್ಣ, ನಾನಲ್ಲ. ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನನ್ನ ಮಾತನ್ನು ಬಣ್ಣ ಪಾಪಿ ಅಣ್ಣ ಅಂತ ಕರಿಬೇಡ. ಎಷ್ಟು ದಿನದಿಂದ ಮಂಚಾಗ್ತಾ ಇದೆ ಈ ಅನ್ನದ ಹಿಡಿಯೋದು ಹೆಂಗ್ ಮಾಡ್ಬೇಕು ಅಂತ. ಒಡ ಹುಟ್ಟಿದ ತಮ್ಮ ಅಂತ ನಮ್ಮದಕ್ಕೆ ತಪ್ಪಡಬಾರ್ದಲ್ಲ ಪಾಪಿ. ಯಾಕ್ರಿ ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರ? ಅವನು ನನ್ನ ಮೈದುನ ಅಷ್ಟೇ ಅಲ್ರಿ, ಅಷ್ಟೇ ಅಲ್ಲ, ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಹೆತ್ತ ಮಗನಿಗಿಂತ ಹೆಚ್ಚು. ಹೀಗಿರ್ಬೇಕಾದ್ರೆ ಈ ರೀತಿ ಸಂಬಂಧ ಕಟ್ಟಿ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪ ಮನಸ್ಸು ಅನ್ನೋದೇ ಇಲ್ವಾ? ಹೊಳಬೇಡಿ ಅಕ್ಕಿ, ಹೊಳಬೇಡಿ. ಸವಿತಾ, ಹಕ್ಕೆ ರೀತಿ ನೀನು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ನೀವು ತಿಳ್ಕೊಂಡಂಗೆ ಹಕ್ಕೇನೋ ಮೈ ಮಾಡ್ಕೊಳ್ಳೋ ಹೆಣ್ಣಲ್ಲ. ಯಾವುದು ಇಲ್ಲದ ಸಮಯದಲ್ಲಿ ಒಬ್ಬರಿಗೊಬ್ರು ತಕ್ಕೊಂಡು ನಿಂತಿದ್ದವ್ರು ಯಾರು? ಹುಡುಗಿ ಹೂ ಮುಟ್ಕೊಂಡವ್ರು ಯಾರು? ಅವಳ ಇವಳ? ಹೂ ಮುಡಿಸ್ಕೊಳ್ತಾ ಇದ್ದಿದ್ದು ನಾನೇ. ಈ ನನ್ನ ಮೈದುನ ನನ್ನ ಮೈ ಮುಟ್ಟಿದ್ದಾರೆ ನಿಜ, ಆದರೆ ಅವನು ಕೆಟ್ಟ ದೃಷ್ಟಿಯಿಂದ ಮುಟ್ಟಿಲ್ಲ ರೀ, ಕೆಟ್ಟ ದೃಷ್ಟಿಯಿಂದ ಮುಟ್ಟಿಲ್ಲ. ಅವನು ನನ್ನ ಮಗನಂತಿರೋ ಪ್ರೀತಿಯಿಂದ ಮಮಕಾರದಿಂದ ಮುಟ್ಟಿದ್ದಾನೆ ಅಷ್ಟೇ. ಆದರೆ ಅವನು ನನ್ನ ಪ್ರೀತಿಸಿದ್ದಾನೆ ನಿಜ, ನಾನು ಅವನನ್ನ ಪ್ರೀತಿಸಿದ್ದೇನೆ ನಿಜ, ಆದರೆ ಕಾಮದಿಂದ ಅಲ್ಲ ರೀ, ಕಾಮದಿಂದ ಅಲ್ಲ.
ಮೈದುನನ ನಡುವೆ ಈ ರೀತಿಯಾಗಿ ಆಕಾಂಕ್ಷೆಗಳನ್ನ ಬೀರ್ತಾ ಇದ್ದೀರಲ್ಲ, ಈ ಕಪ್ಪು ಕಲ್ಪನೆಯನ್ನ ಮೊದಲು ನಿಮ್ಮ ಮನಸ್ಸಿನ ತೆಗ್ದಾಕ್ರಿ. ಶಂಕರ, ನವೀನ್, ನಿಮ್ ಕಚ್ಚಾಟ. ದಿನವಾರು ಸಂತೋಷದಿಂದ ನನ್ನಂತ ಇದ್ದವರು ನೀವು ಎಲ್ಲರೂ ಚಿತ್ರವಾಗಿದ್ದೀರಿಲ್ಲ. ಏನಾಗಿದೆ ನಿಮ್ಗೆ? ಅಪ್ಪ, ಅದೇನು ಅಂತ ಕೇಳಬೇಡಿ. ಅಂತ ಕೆಟ್ಟ ಶಬ್ದ ತಿಳಿ ಬೀಳ್ಬಾರ್ದಪ್ಪ. ಹಿಂಗೆ ವಿಷಯ ಹೆಂಗ್ ಗೊತ್ತಾಗಲ್ಲ? ಅದೇನು ಅಂತ ಹೇಳ. ನಾನು ಯಾವತ್ತೂ ಕೂಡ ತಪ್ಪು ಮಾಡಿಲ್ಲ ಮಾವ, ತಪ್ಪು ಮಾಡಿಲ್ಲ. ಅಪ್ಪ, ನಿಮ್ಗೆ ಯಾವ ರೀತಿ ಇದ್ದ ಹೇಳಪ್ಪ. ಇವ್ರ ಆಡೋ ಮಾತು ಕೇಳಿದ್ರೆ ಭೂಕಂಪ ಆಗುತ್ತಪ್ಪ, ಭೂಕಂಪ ಆಗುತ್ತೆ. ಅದ್ಕೆ ನಿಮ್ ತಾಯಿ ಸಮಾನ. ನಾನು ಅವ್ರ ಮಗ ಇದ್ದಂಗಪ್ಪ, ಮಗ ಇದ್ದಂಗೆ. ಬೇರೆ ಯಾವ ದೃಷ್ಟಿಯಿಂದ ನಾನು ನೋಡಿಲ್ಲಪ್ಪ, ನೋಡಿಲ್ಲ. ಹೌದು ಮಾವ, ನನ್ನ ಮೈದುನ ಹೇಳ್ತಿರುವ ಮಾತು ಕಟ್ಟು ಸತ್ಯ. ಮಾವ, ನಾನು ನನ್ನ ಮೈದುನನ್ನು ನನ್ನ ಮಗನಂತೆ ಕಾಣುತ್ತಿನ ಎಂದು ಕೆಟ್ಟ ಕಾಮ ದೃಷ್ಟಿಯಿಂದ ನೋಡ್ತಿಲ್ಲ ಮಾವ, ನೋಡ್ತಿಲ್ಲ. ನೋಡಿ ಮಾವ, ನೀವಾದ್ರೂ ನನ್ನ ಮಾತನ್ನ ನಂಬಿ ಮಾವ, ನಂಬಿ. ಯಾಕೆ ಮಾವ, ನಿಂದು ಕೂಡ ನನ್ನ ಮೇಲೆ ಕೋಪ ಇದೆಯಾ? ನೀವು ಕೂಡ ನನ್ನ ಕೆಟ್ಟವಳು ಅಂದ್ರೆ ನಂಬ್ತೀರ ಮಾವ? ಮಾತಾಡಿ ಮಾವ, ಮಾತಾಡಿ. ಸಾಕು, ನಿಂತು ನಿಮ್ ದುರ್ಬದಿನ ಪತಿವ್ರತೆ ಅಂತ ಹೇಳ್ತಾ ಇದ್ದೀನಿ. ದಾರಿ ತಪ್ಪಿರುವಾಗ ಯಾವ ಕೆಟ್ಟವರು ಯಾವ ಶ್ರೀಮಂತರು ಅಂತ ಹೇಳಕ್ಕಾಗುತ್ತಾ? ಎಷ್ಟು ದಿನದಿಂದ ಒಂದಾಗ್ತಿದ್ದೆ ನನ್ನ ಮನೆಯ ಮರ್ಯಾದಿನ ಬೀದಿ ಪಾಲು ಮಾಡಬೇಕು ಅಂತ. ಶಂಕರ ಒಂದೇ ಹೇಳಿದ್ದ ಕಂಡ, ಈ ದರಿದ್ರನಿಂದ ಕೈಲಿ ಬೇಡ ಅಂತ. ಆಗ ಈ ತಂದೆ ಮಾತ ಕೇಳದೆ ಈ ದ್ರೋಹಿ ಮಾತ ಕೈ ಕಟ್ಟ ಈಗಲೂ ಬುದ್ಧಿ ಬಂದಿಲ್ಲ. ಬೇಡಿ ಮಾವ, ಬೇಡಿ. ನನ್ನ ಕೆಟ್ಟವಳಾಗಿ ಮಾಡಬೇಡಿ ಮಾವ. ನಾನು ಈ ಮನೆಗೆ ಎಂದು ಗೆಳತಿಯಾಗಿ ಬಂದು ಇಂದು ನಾನು ಕಾಲಿಟ್ನೋ ಅಂದಿನಿಂದ ಅಷ್ಟೇ ಅಲ್ಲ ಮಾವ, ಅಂದು ನಾನು ಇಂದು ಬಡವಳಾಗಿ ಹುಟ್ಟಿ ಅಣ್ಣನ ಜೊತೆ ಇದ್ನೋ, ಹಾಗೆ ಗಂಡನ ಮನೆಗೆ ಬಂದು ಯಾವತ್ತೂ ಅಷ್ಟೇ ನಾನು ಒಳ್ಳೆಯವಳಾಗಿ ಇದ್ದೀನಿ. ಅದನ್ನ ಅರಿತು ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡೋ ಹೆಣ್ಣಲ್ಲ ಮಾವ, ಹೆಣ್ಣಲ್ಲ. ಬೀದಿಯಲ್ಲಿ ಬೇಡ ನಾಯಿ, ನನಗೆ ಬುದ್ಧಿ ಹೇಳ. ಹೌದು ಮಾವ, ಹೌದು. ನಾನು ಬೀದಿ ಬೀಳೋ ಹೆಣ್ಣೆ. ಯಾಕಂದ್ರೆ ನಾನು ಬಡತನದಲ್ಲಿ ಹುಟ್ಟಿದ ಹೆಣ್ಣಲ್ಲ. ಎಷ್ಟೇ ಆದ್ರೂ ನಾನು ತಪ್ಪು ಮಾಡಿದ್ರು ಕೂಡ ನಾನು ಬೀದಿ ನಾಯಿಯಾಗಿ ನಿಮ್ಮಂತ ದೊಡ್ಡವರಿಗೆಲ್ಲ ಬೀದಿ ನಾಯಿಯಾಗಿ. ಅಪ್ಪ, ಹತ್ಯೆ ಬಡತನದಲ್ಲಿ ಬೆಳೆದಿದ್ರು, ಅವರು ಬೀದಿ ನಾಯಿ. ನೀವು ಶ್ರೀಮಂತರ ಮನೆಯಲ್ಲಿ ಬೆಳೆದಿದ್ದೀರಲ್ಲ, ನೀವು ಶ್ರೀಮಂತರ ನಾಯಿ. ಅಪ್ಪಂಗೆ ಕೆಟ್ಟ ಮಾತಾಡಬೇಡ, ಬಾಯಲ್ಲಿರೋಲ್ಲ ಒದರಿಸ್ಬಿಡ್ತೀನಿ. ಹತ್ತಿರಿ ಮಾತಾಡ್ತಾ ಇರೋರು ನೀವು. ಎಲ್ಲರೂ ಎಚ್ಚರಿಕೆ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಬೇಡಪ್ಪ ಮೈದನ, ನೋಡು, ದೊಡ್ಡವರಿಗೆ ಆ ರೀತಿಯಾಗೆಲ್ಲ ಮಾತನಾಡಬಾರ್ದಪ್ಪ. ನೋಡು, ದೊಡ್ಡವರು ಏನೇ ಇದ್ರು ಕೂಡ ಅವರು ದೇವ್ರ ಸಮಾನ. ಅದನ್ನ ಅರಿತು ನಾವು ಚಿಕ್ಕವರಾಗಿದ್ದವರು ಬಾಳ್ಬೇಕಪ್ಪ. ಇವರು ನನಗೆ ದೇವ್ರೇ. ಇದುವರೆಗೂ ನನ್ನ ತಂದೆ ಮಾನ ಮರ್ಯಾದಿನ ಗುಡಿ ಗೋಪುರ ಅಂತ ಆದ್ರೆ ಈ ಮನೆಗೆ ಆಸರೆಯಾಗಿರುವ ಇವರು ಒಂದು ಕಂಬಕ್ಕೆ ಸುಣ್ಣ, ಇನ್ನೊಂದು ಕಂಬಕ್ಕೆ ಬಣ್ಣ ಬಳಿಯೋರು ನನ್ನ ದೇವ್ರೇ. ಪತಿ ಬಿಟ್ಟು ಪರ ಪುರುಷರ ಮುಖ ಎತ್ತು ನೋಡದೆ ಇರುವ ಇವಳಿಗೆ ಪತಿಗೆ ತೋಳು ಅಂತ ಬಿರುದ್ಕೊಂಡು ಬಾಯಿ ಕೊನೆ ಹೊಗಳ್ತೀರಾ? ಅಕ್ಕ ಸುವರ್ಣ ಸ್ಥಾನದಲ್ಲಿದ್ದಿದ್ರೆ ಇಂಥ ಘಟನೆ ನಡೀತಾ ಇರಲಿಲ್ಲ.
ಶಂಕ ಏನ್ ನೋಡ್ತಾ ಇದೆಯೇನು? 4 ವರ್ಷದಿಂದ ನಾನು ಹಾಕಿದ್ದನ್ನು ತಿಂದು ಒಪ್ಪು ಬಂದಿದೆ ಅವನಿಗೆ. ತಲೆದಾಗಿಸಿಕೊಂಡು ಹೋಗುವ ಎಲ್ಲರಿಗೂ ಶ್ರೀರಂತೆ ಅನ್ನಕ್ಕನೆ ಬೇಕಪ್ಪ. ಬೇಡ ಮಾವ, ಬೇಡ. ನನ್ನ ಮೈದು ನನಗೆ ಹೊಡಿಬೇಡಿ. ನೋಡಿ ಮಾವ, ಅವನು ಕೂಡ ತುಂಬಾ ಒಳ್ಳೆಯನು. ಅವನಿಗೆ ಈ ರೀತಿಯಾಗಿ ಹೊಡೆದು ಶಿಕ್ಷೆ ಕೊಡ್ಬೇಡಿ ಮಾವ, ಶಿಕ್ಷೆ ಕೊಡ್ಬೇಡಿ. ಏನ್ರಿ ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಮಾತಾಡ್ರಿ. ನಾನು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದ್ಸಲ ಮಾವನ್ಗೆ ನೀವಾದ್ರೂ ಹೇಳ್ರಿ, ಹೇಳಿ. ಹೆಂಗ್ ಹೇಳ್ಬೇಕು ಒಂದು ತಿಳಿತಾ ಇಲ್ಲ. ಪತಿವ್ರತೆ ಅಂತ ಹೇಳ್ತಾ ಇದ್ ನೀನೆ. ದಾರಿ ತಪ್ಪಿರುವಾಗ ಯಾರು ಶ್ರೀಮಂತರು ಯಾರು ನಡ್ಸ್ಕೊಂಡವ್ರು ಅಂತ ಹೇಗೆ ಹೇಳಕ್ ಸಾಧ್ಯ? ಒಂದು ಕ್ಷಣನೂ ಇಲ್ಲಿ ಇರ್ಬೇಡ. ಇನ್ನು ಈ ಒಂದು ಮುಖ ನನ್ ಕೇಳಿ ನೋಡಕ್ ಆಗ್ತಾ ಇಲ್ಲ. ಮೊದಲು ಹೊರಟವ್ರು. ಇಲ್ಲ ರೀ, ಇಲ್ಲ. ನಾನು ಎಂದು ಈ ಮನೆ ಕಾಲಿಟ್ನೋ ಅಂದಿನಿಂದ ಈ ಮನೆ ನಂದೆ. ನೀವು ಹೊರತು ಸಾಯಿಸಿದ್ರು ಕೂಡ ಈ ಮನೆಯಲ್ಲೇ ಇರ್ತೀನಿ ಹೊರತು ನಾನು ಈ ಮನೆಯಿಂದ ಹೊರತು ದಾಟಿದಂತ ಮನೆಗೆ ಹೋಗ್ಲಾರೆ ರೀ, ಹೋಗ್ಲಾರೆ. ಏಕೆ ಸಾಧ್ಯವಿಲ್ಲ? ಅನಾಥ ಕಟ್ಟೆಗೆ ಪಾಲುಗೋಡನೆಯ ಗತಿ, ಬೀದಿ ನಾಯಿಗೆ ಚಲನೆ ನೀರೇ ಗತಿ, ಕಾಡಿನ ಕಾಲಿಗೆ ತಿಪ್ಪ ಎಂಗಿಲೆ ಗತಿ, ಇಂಥ ಮದಿಗೆಟ್ಟ ಹೆಣ್ಣಿಗೆ ಬೀದಿಯೇ ಗತಿ. ಶಂಕರ ಏನ್ ನೋಡ್ತಾ ಇದೆಯಲ್ಲ ಇನ್ನು? ಕುತ್ತಿಗೆ ನೋವು ಹೊರಗಡೆ ತಳ್ಳು. ಇನ್ನು ಏನ್ ನೋಡ್ತಾ ಇದೆಯಾ? ಮನೆಯಿಂದ ಹೊರಗಡೆ ಹೋಗಿ. ಓ ರಾಜೇಶ, ಒಳ್ಳೆ ಸಮಯಕ್ಕೆ ಬಂದೆ. ನಿನ್ ತಂಗಿನ ಹೊರಗಡೆ ಕಾರಣ ಕೇಳಲ್ಲ, ಅದು ನಾನು ತಂಗಿ ಬಾಯಿಂದನೇ ಕೇಳು. ಅವಳೇ ಹೇಳ್ತಾಳೆ. ಅವಳೇನೋ ಹೇಳ್ತಾಳೆ, ನಿನ್ ತಂಗಿನ ನನ್ನ ಮನೆ ಬಗೆಯಾಗಿ ನನ್ನ ಮನೆ ಇಟ್ಕೊಳ್ಳೋದಿಲ್ಲ. ಅವಳು ಇವಾಗ ಸೂಳೆಯಾಗಿದ್ದಾಳೆ ಕಣ. ನನ್ನ ತಂಗಿ ಸೀರತ್ತದೆ ಅಷ್ಟೊಂದು ಸೀನ ಮಾತಾಡಿದ್ರೆ ನಿಮ್ಗೆ ಒಳ್ಳೇದಾಗಲಿಲ್ಲ. ನನ್ನ ತಂಗಿ ಗರ್ಭದಲ್ಲಿ ಹುಟ್ಟಿ ಈ ಮನೆ ಸೊಸೆಯಾಗಿದ್ದಾರೆ. ಶೀಲ ಪರಂಪರೆ ಎನ್ನೆಲ್ಲ ನನ್ನ ತಂಗಿ. ಇದರಲ್ಲಿ ಯಾರನ್ನ ಕೈವಾಡ ಇದೆ ಅಂದ್ರೆ ಗಂಡಾರ ಕಂಡರು ಸುಳ್ಳು ಅಂತಾರ? ಯಾರು ಕಂಡಿದ್ದಾರೆ? ತಂಗಿ ಇವ್ರ ಮಾತು ಕೇಳಿದ್ರೆ ಬೆಳಿ ಮೋಡಲ್ಲಿ ಮಳೆ ಸುರಿದಾಗ ಆಗುತ್ತೆ. ಇವ್ರು ಆಡೋದು ಕೇಳಿದ್ರೆ ನನಗೂ ಆಶ್ಚರ್ಯವಾಗುತ್ತೆ. ಹಾಗೆ ಹೇಳು ಅಂತ ನಿಜ ಹೇಳು ತಂಗಿ, ನಿಜ ಹೇಳು. ಇಲ್ಲ ಇಲ್ಲ, ಈ ನಿನ್ ತಂಗಿ ಯಾವತ್ತೂ ಕೂಡ ತಪ್ಪು ಮಾಡೋದಿಲ್ಲ. ಅಲ್ಲ, ಈ ನನ್ನ ಮಗನ ನನಗೆ ಮದ ಸಮಾಧಾನ. ನಾನಿಂದು ನನ್ನ ಮಗನ ಅತ್ತಿಗೆ
ಪ್ರೀತಿಯಿಂದ ಕೇಳ್ಕೊಂಡಾಗ ಆಯ್ತು ಅಂತ ಒಂದು ತಾಯಿಯ ರೀತಿಯಲ್ಲಿ ಒಪ್ಪಿಗೆ ಕೊಟ್ಟೇ ಇಲ್ಲ. ಕೆಟ್ಟ ದೃಷ್ಟಿಯಿಂದ ಅಲ್ಲ ಅಣ್ಣ, ಕೆಟ್ಟ ದೃಷ್ಟಿಯಿಂದ ಅಲ್ಲ ಅಲ್ಲ. ನನ್ನ ಮತ್ತು ಮೈದುನ ನಡುವೆ ಒಳ್ಳೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಇದೆ ಅಣ್ಣ. ಆದ್ರೆ ಅದು ತಮ್ಮ ದೃಷ್ಟಿಯಿಂದ ಅಲ್ಲ, ತಮ್ಮ ದೃಷ್ಟಿಯಿಂದ ಅಲ್ಲ. ಆದ್ರೆ ನನ್ನ ಮೈದುನ ನನ್ನನ್ನು ಪ್ರೀತಿಸ್ತಿದ್ದೀನ ಅಣ್ಣ. ಒಳ್ಳೆ ಒಳ್ಳೆ ಮಮತೆ ತುಂಬಿದ ತಾಯಿಯಾಗಿ ಅಣ್ಣ. ನನ್ನ ಮೈದುನನ್ನು ನಾನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗ ಅಂತ ತಿಳ್ಕೊಂಡಿದ್ದೇನಲ್ಲ. ಆದ್ರೆ ಈ ನೀಚರುಗಳನ್ನು ಅರ್ಥ ಮಾಡ್ಕೊಂಡ ತಾಯಿ ಬಂದಕ್ಕೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಹೇಳಣ್ಣ, ಇದನ್ನ ಅರಿತು ನಾನು ಹೇಳಿ ಇಂದು ಮನುಷ್ಯ ಕಾರಣವಿಲ್ಲ. ಕ್ಷಣ ಕ್ಷಣಕ್ಕೆ ಮನಸ್ಸನ್ನು ಬದಲಾಯಿಸುವ ಇದ್ದವರು ನನ್ನ ಕಣ್ಣು ಮುಂದೆ ನಿಂತರೆ ನನ್ನ ಪಿಚ್ಚೆ ನೆಟ್ಟಗಲಿದೆ. ಮೊದಲು ಇವರನ್ನು ಕರ್ಕೊಂಡು ಹೊರಟುವರು. ಅಕ್ಕ ಹಕ್ಕಿಯನ್ನು ಓಡ್ಬಂದು ಈ ಮನೆ ಸೇರ್ಕೊಳ್ಳಿಲ್ಲ. ಅವ್ರನ್ನ ಹೊರಗಡೆ ಹಾಕೋಕೆ ಅಂದ್ರೆ ಸಾವಿರಾರು ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟಿಸುವುದು ಈ ಮನೆ ಸೊಸೆ. ಅಂದ್ರೆ ತೀರಾಯ್ತು ತವರಿನ ಸಂಬಂಧ. ಸತ್ಯನ್ನು ಕುಲ ಕೊಡ್ಬೇಕು ಮಗ. ನಾನೇನ್ ಬರ್ತೀನಮ್ಮ. ಮಗ ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನಿಮ್ಗೆ ಏನ್ ಹೇಳ್ಬೇಕು ಅಂತ ನನಗೆ ತಿಳಿತಾ ಇಲ್ಲ. ಬೆಂಕಿಯಲ್ಲಿ ಹೊರಟಿರೋ ಹೂವು ನೀನು. ಬಂದ ಕಷ್ಟವನ್ನು ಧೈರ್ಯದಿಂದ ಎದುರಿಸಿ ಪರಿಮಳವಾಗ್ತೀಯೋ ಅಥವಾ ಬಾಡಿ ಕಸದ ಪುಟ್ಟಿಗೆ ಸೇರ್ತೀಯೋ ಎಲ್ಲ ನಿನಗೆ ಸೇರಿದ್ದು ತಂಗಿ, ನಿನಗೆ ಸೇರಿದ್ದು. ಇನ್ನಿನ್ನ ಬರ್ತೀನಿ. ಆಯ್ತಣ್ಣ, ನೀನು ಹೇಳಿದಂತೆ ನಾನು ನಡ್ಕೊಂಡಿರ್ತೀನಣ್ಣ, ನಡ್ಕೊಂಡಿರ್ತೀನಿ. ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಈ ಮನೆಯಲ್ಲಿ ಇರಿಸ್ಕೊಂಡ್ರು. ನಾನು ಈ ಮನೆ ಸುಳ್ಳಿಗೆ ಬಂದಲ್ಲ, ಎಷ್ಟೇ ಕಷ್ಟ ಬಂದ್ರು ಕೂಡ ಅನುಭವಿಸ್ಕೊಂಡಿರ್ತೀನಿ ಅಣ್ಣ, ಅನುಭವಿಸ್ಕೊಂಡಿರ್ತೀನಿ. ನಾನು ನಿಮ್ಗೆ ತಕ್ಕಗೆ, ನಾನು ನಿಮ್ಗೆ ತಕ್ಕ ತಂಗಿಯಾಗಿರ್ತೀನಿ ಅಣ್ಣ, ತಕ್ಕ ತಂಗಿಯಾಗಿರ್ತೀನಿ. ಕರಡಿನ ಕುಡಿಯನ್ನು ಉರಿದು ಹಾಕುವುದನ್ನು ನೋಡ್ಕೊಂಡು ಸುಮ್ಮನೆ ಹೋದ್ನಲ್ಲ ಪಾಪಿ. ಅವನಿಗೆ ರಕ್ತ ಸಂಬಂಧ ಅಂತ ಗೊತ್ತಿದ್ರೆ ನೀವು ಬಂದಿರೋ ಕಷ್ಟನ ನಿವಾರಿಸೋಗ್ತಿದ್ದ. ಅವನಿಗೆ ಗೊತ್ತೋದ್ಕೆ ಕರುಳಿನ ಸಂಕಟ. ಕರುಣಾಮಯಿ ನೀನು ಯಾಕೆ ಬದಬೇಕು ಅಂತ ತಿಳ್ಕೊ. ಗತಿ ಇಲ್ಲದ ಗತಿಗೇಡಿ ಹೆಣ್ಣು ನೀನು. ನಿನಗೆ ಬೀದಿನೇ ವಾಸಿ. ಹೊರಟು ಹೋಗು. ಬೇಡ ಮಾವ, ಬೇಡ. ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಗಡೆ ಹಾಕೋಕ್ಕಿಂತ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ ಮಾವ. ನಾನು ತಪ್ಪು ಮಾಡಿಲ್ಲ ಮಾವ, ತಪ್ಪು ಮಾಡಿಲ್ಲ. ನಿನ್ನ ಕಾಲಲ್ಲಿ ಕೇಳ್ಕೊತೀನಿ. ನನ್ನ ಮನೆಯಿಂದ ಹೊರಗಡೆ ಪಾಪಿಗಳೇ, ಒಂದೆಂಟು ಇಷ್ಟೊಂದು ಸೇರ್ಕೊಂಡ್ರು ನಿಮ್ಗೆ ಕರುಣ ಅನ್ನೋದೇ ಇಲ್ವಲ್ಲ. ನೀವು ಮನುಷ್ಯರಲ್ಲ, ರಾಕ್ಷಸರು. ಹಂಗೆ ಇವ್ರ ಮಾತು ಕೇಳಿ ಕೊಡೋಕ್ಕಿಂತ ಎಲ್ಲಾದ್ರೂ ಹೋಗಿ ಜೀವನ ಮಾಡೋಣ ಬನ್ನಿ. ಹಂಗೆ ರವಿ, ಬಾಯಿ ಬಂದಾಗ ಮಾತಾಡ್ತೀಯಲ್ಲ ಅಣ್ಣ. ಅಲ್ಲೋ, ನೀನ್ ನನ್ ಗಂಡನ ಮೇಲೆ ಕೈ ಮಾಡೋದಕ್ಕೆ ನೀನ್ ಯಾರು? ನೋಡು, ಅವ್ರು ಹಿರಿಯರು ಅನ್ನೋದನ್ನ ಮರ್ತು ನೀನ್ ಬಾಳ್ಬೇಡ. ಎಷ್ಟೇ ಆದ್ರೂ ಅವ್ರು ಎಷ್ಟೇ ಹೊಡೆದ್ರು ಬಡಿದ್ರು ಕೂಡ ಹಿರಿಯರು ಅನ್ನೋದನ್ನ ಅರ್ಥ ಮಾಡ್ಬೇಕು. ಅದನ್ನ ಅರಿತು ನೀನು ಮುಂದೆ ಸಾಗು. ನೀನ್ ಬೇಕಾದ್ರೆ ಹೊಡಿಯಕ್ಕೆ ನನಗೆ ಕೋಪ ಬರುವುದಿಲ್ಲ. ನಿನ್ನಂತ ದೇವತೆಗೆ ಹಾಡ್ಬಾರ್ದು ಮಾತಾಡಿದ್ರೆ ನಾನು ಹೇಗ್ ಸಹಿಸ್ಕೊಳ್ಳಿ? ಸಹಿಸ್ಕೊಳ್ಳೇಬೇಕಪ್ಪ, ಸಹಿಸ್ಕೊಳ್ಳೇಬೇಕು. ಈ ಕಷ್ಟ ಸುಖ ಈ ಪ್ರಪಂಚದಲ್ಲಿ ಮಾನವನಿಗೆ ಬರ್ದೆ ಇನ್ಯಾರಿಗೂ ಬರಲ್ಲಪ್ಪ. ಆ ಕಲ್ಲಿಂದಲೇ ಬರುತ್ತಾ ಹೇಳು. ಆದ್ರೆ ಅದೇನೇ ಕಷ್ಟಗಳು ಬಂದ್ರು ಮಾನವನ ಅದನ್ನ
ಎಲ್ಲಿದೆ ಅದಕ್ಕೆ ನಾವು ತಲೆಬಾಗಿ ನಡೆದ್ರೆ ನಮ್ಮ ಬುಕ್ಕೆನೆ ಕತ್ತರಿಸಲು ಅವಕಾಶ ಮಾಡಿಕೊಡ್ಬೇಕು. ಈ ಭೂಮಿ ಮೇಲೆ ಎಷ್ಟೋ ವಿಷ ಪ್ರಾಣಿಗಳು ಹೆಚ್ಚಾಗಿವೆ. ಮಾನವ ಎಂಬ ದುಷ್ಟ ಪ್ರಾಣಿಗಳು ತುಪ್ಪಡಿಗಕ್ಕೆ ಯಾರು ಹೌದಪ್ಪ, ನೀನ್ ಹೇಳೋ ಮಾತು ಸತ್ಯ ಮೈದನ. ಆದ್ರೆ ಏನ್ ಮಾಡೋದು, ಈ ಹಾಳಾದ ಸಮಾಜಕ್ಕಾದ್ರೆ ಹೆದರ್ಕೊಂಡು ನಾವು ಮುಂದೆ ಮುನ್ನುಗ್ಬೇಕಲ್ವೇನಪ್ಪ. ಅದೇ ಈ ಜೀವನದ ಕೊನೆ ಅಂತ್ಯನಪ್ಪ, ಕೊನೆ ಅಂತ್ಯ. ಪುರಾಣ ಇದೇನು ಮಠ ಅಂತ ತಿಳ್ಕೊಂಡಿದ್ಯಾ? ನೀವೇನೇ ಮಗಬೇಕಾದ್ರು ಈ ಮನೆಯಿಂದ ಹೊರಗಡೆ ಹೋಗಿ ಮಗಳು. ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಉಳ್ಳ ಮನೆಯಿಂದ ಈಚೆ ಆಗು. ದಯವಿಟ್ಟು ಮಂಗಳಮ್ಮ ಅವ್ರ ಹೊರಗಡೆ ಹಾಕ್ಬೇಡಿ. ಅವ್ರೇನಾದ್ರು ನೀವು ಹೊರಗಡೆ ಹಾಕ್ಬಿಟ್ರಿ ನಾಶ ಆಗ್ಬಿಡ್ತದ. ಸತಿಪತಿ ಅಂದ್ರೆ ಇವರು ರಥ ಇದ್ದಾಗೆ ಯಾವ್ದಾದ್ರು ಒಂದು ಸ್ಕೀಲ್ ಲಬ್ಬೋದ್ರೆ ತೀರ್ಥವನ್ನೇ ಅಂದ್ರೆ ಮಾಂಗೇತ್ರ ಜೊತೆ ಸಂಸಾರ ಮಾಡೋದ್ಯಾ? ಸಾವುಕಾರ್ರೆ ದಯವಿಟ್ಟು ಅಪರಾಧ ಮಾಡ್ಕೋಬೇಡಿ. ಮಂಗಳಮ್ಮ ಅಂತವ್ರು ದೇವ್ರಿದ್ದಾಗೆ. ರಾಮಾಯಣದಲ್ಲಿ ಸೀತಾ ಇದ್ವಿ, ಏನಾಯ್ತು ಗೊತ್ತೇ? ಅವ್ರ ಕೆಣಕಿ ಲೆಂಕಪಟ್ಟಣೆ ಹಾಳಾಯ್ತು. ಮಹಾಭಾರತದಲ್ಲಿ ಕೌರವ್ರ ಕಥೆ ಏನಾಯ್ತು ಅಂತ ಗೊತ್ತಾ ಸಾವುಕಾರ್ರೆ? ಲೆಂಕಪಟ್ಟಣೆ ಹಾಳಾಗೋಯ್ತು. ಇವ್ರನ್ನ ಹೊರಗಡೆ ಹಾಕಿದ್ರೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡಲ್ಲ ಸಾವುಕಾರ್ರೆ. ಸಾಕು ನಿನ್ನ ನಿನ್ನ ಕುಟತನವನ್ನ ಕಾಗೆ ಹಿರಿತನ ಕೊಟ್ರೆ ಕಚೇರಿ ತುಂಬಾ ಯೋಚನೆ ಮಾಡ್ತಿದ್ದಂತೆ. ನೀನು ನನ್ನ ಯಜಮಾನ ತೋರ್ತೀಯಲ್ಲ, ಬಾಯಿ ಮುಚ್ಕೊಂಡ್ ಬಿಟ್ಟಿರ್ಬೇಕು. ಯಜಮಾನ್ರೆ, ಇದು ಯಜಮಾನ್ತನ ಅಲ್ಲ, ಆಗ ಅನಾಹುತನ ತಪ್ಪುತ್ತೆ ಅಷ್ಟೇ. ಅದು ನನಗ್ ಗೊತ್ತು. ಮೊದ್ಲು ಮನೆಯಿಂದ ಈಚೆ ಹಾಕು. ಮಂಗಳ ನೀನೇ ಆಗಿ ಹೋಗ್ತೀಯೋ ಇಲ್ಲ ಒತ್ ಕಳಿಸ್ಲೋ? ಬೇಡ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಇಷ್ಟೊತ್ತು ತನಕ ನೀವಾಗಿ ನಾನಷ್ಟು ಕೇಳಿಕೊಂಡು ಕೂಡ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ನಾನು ಈ ಮನೇಲಿರಲ್ಲ. ನಾನು ಯಾವತ್ತು ಆದ್ರೆ ಒಂದ್ ಮಾತನ್ನು ಬಿಟ್ಕೊಳ್ಳಿ, ನಾನು ಯಾವತ್ತು ಕೂಡ ತಪ್ಪು ಮಾಡಿಲ್ಲ. ನಾನ್ ತಪ್ಪು ಮಾಡಿಲ್ಲ ಅನ್ನೋ ನಿಮ್ಗಾಗೋ ತನಕ ನಾನ್ ಕಾಯ್ತಾ ಇರ್ತೀನಿ. ಎಲ್ಲಾದ್ರೂ ಭಿಕ್ಷೆ ಬೇಡ್ಕೊಂಡಿರ್ತೀನಿ. ಅಂದು ನಿಮಗೆ ನನ್ನ ನಾಲ್ಕೆ ಬಗ್ಗೆ ಗೊತ್ತಾದಾಗ ನೀವು ನನ್ನನ್ನು ಹುಡ್ಕೊಂಡು ಬಂದು ನಾನೇನು ಅನ್ನೋದನ್ನ ತಿಳ್ಕೊಳ್ತೀರಲ್ಲ, ಆಗ ಗೊತ್ತಾಗುತ್ತೆ ರೀ ನನ್ನ ಸಾಧ್ಯ ಅನ್ನೋದು. ಅದಕ್ಕೆ ನಿಲ್ಲಿ, ಅದಕ್ಕೆ ನಿಮ್ ಜೊತೆ ನಾನು ಬರ್ತೀನಿ. ಬೇಡಪ್ಪ ಮೈದನ, ಬೇಡ. ನೋಡು, ನೀನ್ ಈ ಮನೆಯಲ್ಲಿ ನಿನ್ನ ಹೆಂಡತಿ ಜೊತೆಗೆ ಸುಖವಾಗಿ ಸಂತೋಷದಿಂದ ಇರ್ಬೇಕಾದ್ರು ಅದನ್ನ ಅರಿತು ನೀರನ್ ಜೊತೆ ಬರ್ಬೇಡಪ್ಪ, ಬರ್ಬೇಡ. ನಾನಿನ್ನು ಬರ್ತೀನಿ ಮೈದನ. ಇಲ್ಲ ಅದಕ್ಕೆ ಅಪವಾದ ಬಂದಿರೋದು ನಿಮ್ಮೊಬ್ಬರಿಗೆ ಅಲ್ಲ, ನನಗೂ ಬಂದಿದೆ. ಈ ಅಗ್ನಿ ಪರೀಕ್ಷೆಯನ್ನು ನಾವು ಧೈರ್ಯದಿಂದ ಎದುರಿಸಿ ಸತ್ಯವಂತರು ಅಂತ ಈ ಸಮಾಜಕ್ಕೆ ತೋರೋಣ. ಇವರ ಅಂಡದ ಅರಮನೆಗಿಂತ ಹುಲ್ಲಿನ ಗುಡಿಸಲೇ ಬಾರಮ್ಮ ಹೋಗೋಣ. ಆಯ್ತಪ್ಪ ಮಗನೆ, ನಿನಗೆ ಈ ಮನೆಯಲ್ಲಿ ಇಷ್ಟು ಬೇಸರವಾಗಿದೆ ಅಂದ್ರೆ ನೀನು ನಿನ್ನ ತಾಯಿ ಜೊತೆ ಆರಾಮಾಗಿ ಬರ್ಬೋದು. ಬಾರಪ್ಪ ಕಂದ.
ಇಂಥ ಸಮಯದಲ್ಲಿ ಕಳೆದಂತೆ ಏನ್ ಮಾಡ್ಲಿ ಸಾವುಕಾರ್ರೆ? ಧೈರ್ಯ ತನಕೋ ತಿಪ್ಪೇಶ, ಸಮಯ ಬಂದಾಗ ಮತ್ತೆ ಎಲ್ಲರೂ ಒಂದಾಗ. ಅಣ್ಣ ಅಣ್ಣ ಅಣ್ಣ, ನಿನ್ಗೊಂದು ಮಾತಾಡ್ತೀನಿ, ನೆನಪಿನಲ್ಲಿ ಇಟ್ಕೋ ಅಣ್ಣ. ಒಂದೇ ರತ್ನ ಹಂಚ್ಕೊಂಡು ಆದರ್ಶ ತಮ್ಮನಾಗಿ ಜನಿಸಿದೆ. ನೀನು ಯಾರೋ ಗಾಳಿ ಮಾತು ಕೇಳಿ ಇವತ್ತು ಈ ರೀತಿ ಆಡ್ತಾ ಇದ್ದೀಯ. ನಿನ್ಗೆ ಸತ್ಯ ಏನು ಅಂತ ತಿಳಿದ ಮೇಲೆ ರವಿ ಮಂಗಳ ಅಂತ ನೀನೇ ಬರ್ತೀಯ ಅಣ್ಣ. ಈ ಮಾತನ್ನ ನೆನಪಿನಲ್ಲಿ ಇಟ್ಕೋ ಅಣ್ಣ, ನೆನಪಿನಲ್ಲಿ ಇಟ್ಕೋ. ಹೋಗ್ಲಿ ಬಿಡಮ್ಮ, ಎಷ್ಟು ದಿನ ಅಂತ ಇರ್ತಾನೆ. ಒಟ್ಟಿಗೆ ರೊಟ್ಟಿ ಕಡಿಮೆ ಆದ್ರೆ ತಾನೇ ಬರ್ತಾನೆ. ಶಂಕರ, ನೀನಾಗೆ ಬರ್ತೀಯೋ? ಶಂಕರ, ನೀನ್ಯಾಗ ಮೌನವಾಗಿದೆಯಲ್ಲ, ಏನ್ ಚಿಂತಿಸ್ತೀಯ? ನೀನು ಮದುವೆ ಆಗ್ತೀನಿ ಅಂದ್ರೆ ನಿನ್ನ ಹೆಣ್ಕೊಂಡವರು ಬಹಳ ಚೆನ್ನಾಗಿದ್ದಾರೆ ಕಲ್ಲ. ಅವಳಿಂದ ಮಿಗಿಲ ಸದನೆ ಬರ್ತೀನಿ. ಸಾವುಕಾರ್ರೆ, ಸಾವುಕಾರ್ರೆ, ಯಾರಿಗೆ ಬೇಕು ನಿಮ್ ಕೊಡ್ತಾರ? ಒಳ್ಳೆಯವರೇ ಇದ್ದೇನೆ ಮೇಲೆ ನಮಗೇನ್ ಕೆಲಸ ಇಲ್ಲಿ? ಸಾವುಕಾರ್ರೆ, ನಿಮ್ ಲೆಕ್ಕದ ಬುಕ್ ತಗೊಳ್ಳಿ. ಏ ಚಿಕ್ಕೇಶ, ಹೋಗ್ಕೊಳಕಲ್ಲ, ನನ್ನ ಮಾತು ಕೇಳು. ಏನು ಹೇಳೋದು ಬೇಡ, ನಾವು ಹೇಳೋದು ಬೇಡ. ನೀನ್ ಕೊಡ್ತಕ್ಕಂಥ ನಮಸ್ಕಾರ ನಾನು ಬದಲಾಯಿಸಿ ಸಾವುಕಾರ್ರೆ. ಹೋಗು ಮುಗಿದ ಮಗನೇ, ಹೋಗು. ನನ್ ಬಿಟ್ರೆ ಗದ್ಯಾರಿದ್ದಲ್ಲ ನಿಂಗೆ. ಹೋಗ ನೋಡೋಣ.